ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಸವೀಸ್ DIY ಡೂ ಇಟ್ ಯುವರ್ ಸೆಲ್ಫ್. ಫ್ರೆಂಡ್ಸ್, ಇವತ್ತಿನ ನನ್ನ ಸ್ಪೆಷಲ್ ಅಂದರೆ ಯಾಕಂದರೆ ಇಷ್ಟು ದಿನ ಕುಕ್ಕಿಂಗ್ಸ್ ಎಲ್ಲ ತೋರಿಸಿದ್ದೀನಿ. ಕುಕ್ಕಿಂಗಲ್ಲಿ ರೆಸಿಪೀಸ್ ತೋರಿಸ್ತಾ ಇದ್ದೀನಿ, ಕರ್ರೀಸ್ ತೋರಿಸಿದ್ದೀನಿ, ಮತ್ತು ಚಾಟ್ಸ್ ತೋರಿಸಿದ್ದೀನಿ. ಸೊ ಅದೇ ಥರ ಆಮೇಲೆ ಫ್ಲೋ ಡೆಕೋರೇಷನ್, ಸ್ಯಾರಿ ಡ್ರೇಪಿಂಗ್, ಇದೆಲ್ಲ ಡಿಫ್ರೆಂಟಾಗಿ ತೋರಿಸಿದ್ದೀನಿ. ಇದೇ ಥರ ಇದರಲ್ಲೂ ಒಂದು ಸಮಥಿಂಗ್ ಯೂನಿಕ್, ಸಮಥಿಂಗ್ ಡಿಫ್ರೆಂಟ್ ಏನಾದರೂ ನೋಡಬೇಕು, ಹೇಳಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೆ ಐ ಟ್ರೈಡ್ ಐಸ್ ಕ್ರೀಮ್. ಸೊ ಯಾರಿಗೆ ಇಷ್ಟ ಇಲ್ಲ ಐಸ್ ಕ್ರೀಮ್ ಅಂದರೆ? ಪ್ರತಿಯೊಬ್ಬರಿಗೂ ಐಸ್ ಕ್ರೀಮ್ ಅಂದರೆ ತುಂಬಾ ಇಷ್ಟ. ಓನ್ಲಿ 2 ಇಂಗ್ರೀಡಿಯೆಂಟ್ಸಿಂದ ಐಸ್ ಕ್ರೀಮ್ ಮಾಡ್ಬೋದು. ಮೇನ್ಲಿ ವಿ ನೀಡ್ 2 ಇಂಗ್ರೀಡಿಯೆಂಟ್ಸ್. ಗೊತ್ತಾ ನಿಮಗೆ? ತುಂಬಾ ಈಸಿ ಆಗಿರುತ್ತೆ. ಯೂಶ್ವಲಿ ಆಚೆಯಿಂದ ತೊಗೊಂಡ್ಬಂದು ತಿಂತೀವಿ. ಈಗಿನ ಕರೆಂಟ್ ಸಿಚುವೇಷನಲ್ಲಿ ಹೊರಗಡೆಯಿಂದ ಪ್ಲೀಸ್ ನನ್ನ ಪರ್ಸ್ನಲ್ ರಿಕ್ವೆಸ್ಟ್, ಆ ಫುಡ್ಸ್ನೆಲ್ಲ ಅವಾಯ್ಡ್ ಮಾಡಿ. ಸೊ ಮನೆಯಲ್ಲೇ ಎಲ್ಲ ಮಾಡ್ಕೊತೀನಿ. ಐಸ್ ಕ್ರೀಮ್ ಅನ್ನು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಹೇಗೆ ಅಂತ ಹೇಳೋಣ ಅಂತ ಬಂದಿದ್ದೀನಿ. ಸೊ ಮೇನ್ಲಿ 2 ಇಂಗ್ರೀಡಿಯೆಂಟ್ಸ್ ಅಷ್ಟೇ ಹೊರಗಡೆಯಿಂದ ತರಬೇಕಾಗಿರೋದು. ನೀವು ಒಂದು ಸತಿ ತಂದಿಟ್ಕೊಂಡ್ರೆ ತುಂಬ ಟೈಮ್ಸು ಐಸ್ ಕ್ರೀಮ್ ಮಾಡ್ಕೋಬೋದು. ಯೂಶ್ವಲಿ ಮನೆಯಲ್ಲೆಲ್ಲರೂ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ರೆಸಿಪೀಸ್ ತುಂಬ ಜಾಸ್ತಿ ಮಾಡ್ತೀವಿ. ಸೊ ನಾರ್ತ್ ಇಂಡಿಯನ್ ರೆಸಿಪೀಸ್ಗೆಲ್ಲ ನಮಗೆ, ಸೌತ್ ಇಂಡಿಯನ್ ರೆಸಿಪೀಸ್ಗೆ, ಕೆಲವು ರೆಸಿಪೀಸ್ಗೆಲ್ಲ ನಾವು ಕಾರ್ನ್ಫ್ಲೋರ್ಸ್ ಬಳಸ್ತೀವಿ. ಸೊ ಕಾರ್ನ್ಫ್ಲೋರ್ ಎಲ್ಲರ ಮನೇಲೂ ಇರುವಂಥದ್ದೇ. ಕಾರ್ನ್ಫ್ಲೋರ್ ಒಂದು ಐಟಮ್, ಮಿಲ್ಕ್ ಬೇಕು, ಆ್ಯಸ್ ಯೂಶ್ವಲ್ ಶುಗರ್ ಫಾರ್ ಸ್ವೀಟ್, ಇದೆಲ್ಲ ನಮ್ಮ ಮನೇಲಿ ಇರುವಂಥದ್ದೇ. ಸೊ ಲೆಟ್ಸ್ ಮೂವ್ ಟು ಮೈ ಕಿಚನ್ ಸವೀಸ್ DIY ಆ್ಯಂಡ್ ಲೆಟ್ಸ್ ಲರ್ನ್ ಐಸ್ ಕ್ರೀಮ್. ಕ್ರೀಮ್ ಮಾಡಲು ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: ½ ಲೀಟರು ರಾ ಮಿಲ್ಕ್, 2 ಟೇಬಲ್ ಸ್ಪೂನ್ GMS ಪೌಡರ್, 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್, 8 ಸ್ಪೂನ್ ಶುಗರ್, 2 ಪಿಂಚ್ ಸ್ಟೆಬಿಲೈಸರ್ ಆರ್ ಆಲ್ಜಿನೇಟ್ ಪೌಡರ್. ಇಲ್ಲಿ ಎಸೆನ್ಸು ಬ್ಲ್ಯಾಕ್ ಕರೆಂಟ್ ಮತ್ತೆ ಕಲರು ಪಿಂಕ್ ಕಲರ್ ಬಳಸ್ತಾ ಇದ್ದೀನಿ. ಫಸ್ಟ್ ಒಂದು ಬೌಲಿಗೆ 2 ಸ್ಪೂನ್ಸ್ ಆಫ್ ಕಾರ್ನ್ಫ್ಲೋರ್ಗೆ 2 ಪಿಂಚ್ ಆಫ್ ಆಲ್ಜಿನೇಟ್ ಆರ್ ಸ್ಟೆಬಿಲೈಸರ್ ಪೌಡರ್ ಹಾಕೊಳ್ಳಿ. ಅದೇ ಥರ 2 ಟೇಬಲ್ ಸ್ಪೂನ್ GMS ಪೌಡರ್ ಕೂಡ ಹಾಕೊಳ್ಳಿ. ಇದಕ್ಕೆ ಆಲ್ರೆಡಿ ತಗೊಂಡಿರೋ ಮಿಲ್ಕಲ್ಲಿ ಸ್ವಲ್ಪ ಮಿಲ್ಕ್ ತಗೊಂಡು ಅದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನ ಚೆನ್ನಾಗಿ ಗಂಟುಗಳಿಲ್ಲದೆ, ಯಾವುದೇ ರೀತಿ ಗಂಟು ಬೀಳಲಾರ್ದೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಆಗುತ್ತೆ. ನೋಡಿ, ಇದು ಸರಿಯಾಗಿದೆ. ಇದನ್ನ ಮಿಕ್ಕ ಹಾಲಿಗೆ ಶುಗರ್ ಹಾಕಿ, ನಂತರ ಇದನ್ನ ಶುಗರ್ನ ಕಲ್ಸ್ಕೊಂಡ್ಬಿಡಿ. ಈಗ ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರೋದು ಬೌಲಲ್ಲಿ ಎಲ್ಲ ಆಲ್ಜಿನೇಟ್, ಕಾರ್ನ್ಫ್ಲೋರು ಹಾಕಿ ಕಲಸಿದ್ವಲ್ವಾ, ಸೊ ಅದನ್ನು ಹಾಕ್ಬಿಟ್ಟು ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ. ಇದನ್ನ ಬಾಯ್ಲ್ ಮಾಡೋಕೆ ಇಡ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಬಾಯ್ಲ್ ಆದ ತಕ್ಷಣ ಈ ಥರ ಅದೆಲ್ಲ ಮೆಲ್ಟ್ ಆಗ್ತಾ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಗಂಟಿರಬಾರ್ದು, ತಳಕ್ಕೆ ಹತ್ತಬಾರ್ದು. ಸೊ ಕಲಿಸ್ತಾನೆ ಇರಬೇಕು. ಆಲ್ಮೋಸ್ಟ್ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಆದ ತಕ್ಷಣ ಇದನ್ನು ತಣ್ಣಗೆ ಹಾಕೋಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ನಾವು ರೆಡಿ ಮಾಡಿರೋದನ್ನ ಇಟ್ಬಿಡಿ.
ಫುಲ್ ಕೂಲ್ ಆದಮೇಲೆ ಒಂದು ಪ್ಲಾಸ್ಟಿಕ್ ಬೌಲಲ್ಲಿ ಏರ್ಟೈಟ್ ಇರುವಂಥದ್ರಲ್ಲಿ ಅದನ್ನೆಲ್ಲ ಶಿಫ್ಟ್ ಮಾಡಿ ಅದನ್ನು ಚೆನ್ನಾಗಿ ಎಲ್ಲನೂ ತೆಗೆದುಬಿಟ್ಟು ಇದಕ್ಕೆ ಹಾಕ್ಬಿಡಿ. ಇದನ್ನು ಒಂದು ಫುಲ್ ಓವರ್ ನೈಟ್ ಇದನ್ನು ಫ್ರೀಝರಲ್ಲಿ ಇಟ್ಬಿಡಿ. ಈಗ ನೆಕ್ಸ್ಟ್ ಡೇ ಇದು ಈ ಥರ ಆಗಿರುತ್ತೆ. ನೀವು ಟಚ್ ಮಾಡಿ ನೋಡಿದ್ರೆ ಗಟ್ಟಿಯಾಗಿರುತ್ತೆ, ಸಾಫ್ಟ್ ಇರೋ ಟೆಕ್ಸ್ಚರ್ದೆಲ್ಲ ತುಂಬ ಗಟ್ಟಿಯಾಗಿರುತ್ತೆ. ಈಗ ಮಿಕ್ಸಿಯಲ್ಲಾದರೂ ಹಾಕ್ಬೋದು. ನಾನಿಲ್ಲಿ ಫಿಲಿಪ್ಸ್ ಬ್ಲೆಂಡರ್ ತೊಗೊಂಡ್ಬಿಟ್ಟು ನಾನು ಇದನ್ನು ಬ್ಲೆಂಡ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಡಿಮೆ ಸ್ಪೀಡ್ ಇಟ್ಕೋತಾ ಇದ್ದೀನಿ. ಅದನ್ನು ಸ್ವಲ್ಪ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ಜಾಸ್ತಿ ಇಟ್ಕೊಳ್ಳೋಣ. ಇದೇ ಥರ ಕಂಪ್ಲೀಟಾಗಿ ಬ್ಲೆಂಡ್ ಮಾಡ್ತಾ ಹೋಗಬೇಕು. ನೋಡಿ ಈ ಥರ ಆಗ್ತಾ ಬರುತ್ತೆ. ಇದು ಈ ಥರ ಮುಂದೆ ಬರ್ತಾ ಬರ್ತಾ ಸ್ವಲ್ಪ ಫಾಸ್ಟಲ್ಲಿ ಬೀಟ್ ಮಾಡ್ತಾ ಬನ್ನಿ. ಸ್ಪೀಡ್ ಜಾಸ್ತಿ ಮಾಡ್ಕೊಳ್ಳಿ. ಈಗ ನೋಡಿ ಇದು ಕ್ವಾಂಟಿಟಿ ತುಂಬಾ ಇನ್ಕ್ರೀಸ್ ಆಗಿರುತ್ತೆ. ಸೊ ಬ್ಲೆಂಡಿಂಗ್ ಮಾಡ್ತಾ ಇರಬೇಕು. ನಾವು ಫಸ್ಟಿಗಿರೋ ಕ್ವಾಂಟಿಟಿಗೆ ಈ ಕ್ವಾಂಟಿಟಿಗೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಬ್ಲೆಂಡ್ ಮಾಡಿದಷ್ಟು ಸಾಫ್ಟ್ ಟೆಕ್ಸ್ಚರ್ ಬರುತ್ತೆ ಇದ್ರದ್ದು. ನೋಡಿ ಕಾಣಿಸ್ತಾ ಇದೆ ಅಲ್ವಾ, ಇಷ್ಟು ಕ್ರೀಮಿಯಾಗಿ ಬಂದಿದೆ ಐಸ್ ಕ್ರೀಮ್. ಇದಕ್ಕೆ ಬ್ಲ್ಯಾಕ್ ಕರೆಂಟ್ ಎಸೆನ್ಸ್ ಹಾಫ್ ಟೇಬಲ್ ಸ್ಪೂನ್ ಹಾಕೊಳ್ಳಿ. ಫ್ಲೇವರ್ ನಂಗೆ ಜಾಸ್ತಿ ಇಷ್ಟ ಆಗುತ್ತೆ ಅಂದರೆ 1 ಟೇಬಲ್ ಸ್ಪೂನ್ ಹಾಕಿದ್ರು ಓಕೆ. ಅದೇ ಥರ ಪಿಂಕ್ ಕಲರ್, ಐದರ್ ಪರ್ಪಲ್ ಯೂಸ್ ಮಾಡ್ಬೋದು. ನನ್ನ ಹತ್ರ ಪಿಂಕ್ ಇದೆ, ಸೊ ಐ ಆಮ್ ಯೂಸಿಂಗ್ ಪಿಂಕ್. ಯೂಶಲಿ ಬ್ಲ್ಯಾಕ್ ಕರೆಂಟ್ಗೆಲ್ಲ ಪರ್ಪಲ್ ಇರುತ್ತೆ, ಸೊ ದಟ್ ನೀವು ಪರ್ಪಲ್ ಕೂಡ ಆ್ಯಡ್ ಮಾಡ್ಕೋಬೋದು ಅಪಾರ್ಟ್ ಫ್ರಮ್ ಪಿಂಕ್. ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ನಿಮಗೆ ಎಷ್ಟು ಕಲರಲ್ಲಿ ಬೇಕು ಅಷ್ಟು ಕಲರಲ್ಲಿ ನಾನು ಕಲರ್ ಆ್ಯಡ್ ಮಾಡಿಕೊಂಡ್ರೆ ನಿಮ್ಗೆ ಅಷ್ಟು ಜಾಸ್ತಿ ಕಲರ್ ಕೊಡುತ್ತೆ ಅದು. ಚೆನ್ನಾಗಿ ಬ್ಲೆಂಡ್ ಮಾಡಿಬಿಡಿ. ಅನ್ಸುತ್ತೆ ಕಂಪ್ಲೀಟಾಗಿ ವೈಟ್ ಇರೋದೆಲ್ಲನೂ ಕಲರ್ ಚೇಂಜ್ ಆಗಿಬಿಡುತ್ತೆ. ಈ ಥರ ಆಗಿದೆ. ಇದನ್ನು ಆಫ್ ಮಾಡಿಬಿಟ್ಟು ತೆಗೆದು 2 to 3 ಟೈಮ್ಸ್ ಈ ಥರ ಟ್ಯಾಪ್ ಮಾಡ್ಕೊಳ್ಳಿ. ಇದನ್ನು ಕ್ಯಾಪ್ ಕ್ಲೋಸ್ ಮಾಡಿಬಿಟ್ಟು ನಾವು 4 to 5 hours ಮತ್ತೆ ಅಗೇನ್ ಡೀಪ್ ಫ್ರಿಜ್ಜಲ್ಲಿ ಇಟ್ಬಿಡ್ಬೇಕು. ಸೊ ಯಮ್ಮಿ ಐಸ್ ಕ್ರೀಮ್ ರೆಡಿ. ಸೊ ಫ್ರೆಂಡ್ಸ್, ಹೇಗಿತ್ತು? ಚೆನ್ನಾಗಿತ್ತು ಅಲ್ವಾ? ಸೊ ನಿಮಗೆ ಯಾವುದೇ ಥರ ಡೌಟ್ಸ್ ಇದ್ದು ಪ್ಲೀಸ್ ಫೀಲ್ ಫ್ರೀ ಟು ಆಸ್ಕ್ ಮೀ. ಏನೇ ಹೊಸ ಥಿಂಗ್ಸ್ ಕಲಿಬೇಕು ಅಂದರು, ನನ್ನ ರೆಸಿಪೀಸಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿ. ನಾನು ಸದಾಕಾಲ ನಿಮಗೆ ಆನ್ಸರ್ ಕೊಡೋಕ್ಕೆ ರೆಡಿಯಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಮಸ್ತೆ.